ನೀವು ಒಂದು ಕಡೆ ಹೇಳ್ತೀರಿ ಸರ್ಕಾರ ನಾವು ಮದ್ರಸಾಗಳನ್ನು ಉನ್ನತೀಕರಣ ಮಾಡ್ತೀವಿ, ಉರ್ದು ಶಾಲೆಗಳನ್ನ. ಅರೇ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜ್ಗಳನ್ನ, ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನ ನೀವು ಬಿಟ್ಟು ಯಾವ್ದಾವುದಕ್ಕೂ ಅನುದಾನ ಕೊಡ್ತಿದ್ರಿ. ನೀವು ಅದನ್ನ ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರಬೇಕು? ಪ್ರಾಥಮಿಕ ಕನ್ನಡ ಶಾಲೆಗಳು. ನಿಮ್ಮ ಆದ್ಯತೆ ಯಾವ ಇರಬೇಕು? ಡಿಗ್ರಿ ಕಾಲೇಜುಗಳು. ಯೂತ್ನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ. ಇವತ್ತು ಫೈನಾನ್ಸು ನಮ್ಮ ಆರ್ಥಿಕ ಇಲಾಖೆದಂತರೂ ಒಂದು ಕಾಮನ್ ಡೈಲಾಗ್ ಇದೆ, ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಪರಿಶೀಲಿಸಲಾಗುವುದು. ಮುಗೀತು, ಅವ್ರ ಕೆಲಸನೇ ಮುಗೀತು. ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ, ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊರಿ, ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗಲಿ ಮುಖ್ಯಮಂತ್ರಿಗಳ ಸಮೀಪರವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ, ಅವಕ್ಕೆಲ್ಲ ಇಲಾಖೆಗೆ ಹೋಗಿ ಸರಿ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ವರ್ಷಕ್ಕೆ CRF ಫಂಡ್ ಕರ್ನಾಟಕ ಬರೋದು 500 ಕೋಟಿ. ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ, 5,000ದಿಂದ 6,000 ಕೋಟಿ ರೂಪಾಯಿ ಬಾಕಿ ಅದಕ್ಕೆ ಕೊಡ್ತಾರೆ. ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜುಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನೇಮಕಾತಿ ಆಗ್ತಾ ಇಲ್ಲ, ಇದ್ದ ಪ್ರಾಧ್ಯಾಪಕರನ್ನ ಬೇರೆದಕ್ಕೆ ಬಳಸ್ಕೋತಾ ಇದ್ದೀರಿ. ಹಾಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆ ಶಿಕ್ಷಣ